ಬನ್ನಿ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ವರ್ಷ ಟ್ಯುಟೋರಿಯಲ್ಸ್ಗೆ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ಈ ತರಗತಿಯಲ್ಲಿ SSLCಯ ಗಣಿತ ವಿಷಯದ 2ನೇ ಅಧ್ಯಾಯ ತ್ರಿಭುಜಗಳು, ಅದರಲ್ಲಿ ಅಭ್ಯಾಸ 2.4, ಅದರಲ್ಲಿ ಪ್ರಮುಖವಾದಂಥ 1 ಅಂಕದ ಪ್ರಶ್ನೆಗಳ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾಯಿದ್ದೀನಿ. ಸೊ ಅತಿ ಹೆಚ್ಚು ಬಾರಿ ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆಗಳಾಗಿರ್ತವೆ 1 ಅಂಕಕ್ಕೆ, ರೈಟ್. ಸೊ ಇವು gpstr ಕೂಡ ಮತ್ತು hstr ಕೂಡ ರಿಲೇಟೆಡ್ ಆಗಿರ್ತವೆ, ರೈಟ್. ಸೊ ಹಾಗಾಗಿ ಬನ್ನಿ ಹಾಗಾದರೆ ನೋಡೋಣ 1ನೇ ಪ್ರಶ್ನೆ ಏನಿದೆ ಅಂತ. ತ್ರಿಭುಜ ABC ಸಮರೂಪ ತ್ರಿಭುಜ DEF ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಸೆಂಟಿಮೀಟರ್² ಮತ್ತು 121 ಸೆಂಟಿಮೀಟರ್ ಸ್ಕ್ವೇರ್ಗಳಾಗಿದ್ದು EF 15.4 ಸೆಂಟಿಮೀಟರ್ ಆದರೆ BCಯನ್ನು ಕಂಡುಹಿಡಿಯಿರಿ. ಸೊ ಈ ಥರದಂಥ ಪ್ರಶ್ನೆಗಳು ಸೊ ಯಾವುದಕ್ಕೆ ರಿಲೇಟೆಡ್ ಅದಾವಪ್ಪ ಅಂದರೆ ಇವು ತ್ರಿಭುಜಗಳ ವಿಸ್ತರಣೆಗಳ ಮೇಲಿನ ಪ್ರಮೇಯಗಳು. ಹಿಂದಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡಿದ್ದೀನಿ, ರೈಟ್. ಏನು ಹೇಳ್ತದಪ್ಪ ಅಂದರೆ 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ, ರೈಟ್, ABC ಮತ್ತು ಇನ್ನೊಂದು ತ್ರಿಭುಜ ಯಾವುದಪ್ಪ ಅಂದರೆ DEF, ರೈಟ್. ಈಗಾಗಲೇ ಚರ್ಚೆ ಮಾಡಿದ್ದೀನಿ ನಾನು, ಆದರೆ ಇನ್ನೊಮ್ಮೆ ಏನು ಮಾಡ್ತೀನಪ್ಪ ಅಂದರೆ ಇದನ್ನು ತಿಳಿಸೋಕ್ಕೆ ಇಷ್ಟಪಡ್ತಿದ್ದೀನಿ, ರೈಟ್. DEF ನೋಡಿ, ಇವುಗಳ ವಿಸ್ತೀರ್ಣಗಳ ಮೇಲಿನ ಅನುಪಾತವು ತ್ರಿಭುಜ ABC ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEF ವಿಸ್ತೀರ್ಣ ಈಸ್ ಈಕ್ವಲ್ ಟು ಯಾವುದಾದ್ರೂ ಅನುರೂಪ ಭಾವಗಳು ಇರ್ತಾವಲ್ಲ ಅವುಗಳ ವಿಸ್ತೀರ್ಣಗಳ ಅನುರೂಪ ನೋಡಿರಿ, ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಕ್ಕೆ ಏನಾಗಿರ್ತೈತಪ್ಪ ಅಂದರೆ ಸಮನಾಗಿರ್ತದೆ ಅಂತ ಹೇಳ್ತಾರೆ, ರೈಟ್. ನೋಡಿ, BC ಡಿವೈಡೆಡ್ ಬೈ EF, BC ಒಂದು ಭಾವವನ್ನು ಮಾತ್ರ ನಾನು ತೆಗೆದುಕೊಳ್ತಾ ಇದ್ದೀನಿ. ಇದೇ ಥರನಾಗಿ ಸೊ AB ಡಿವೈಡೆಡ್ ಬೈ DE ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಇಲ್ಲಪ್ಪ ಅಂದರೆ AC ಡಿವೈಡೆಡ್ ಬೈ DF ಯಾವುದು ಕೊಟ್ಟಿರ್ತಾರೋ ಅದನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಬರಿಬೋದು, ಹೋಲ್ ಸ್ಕ್ವೇರ್, ರೈಟ್. ಸೊ ಇದು ಈ ಆಧಾರವಾಗಿ ಇಟ್ಕೊಂಡು ಈ ಪ್ರಶ್ನೆಗಳನ್ನು ಬಿಡಿಸ್ಬೋದು, ರೈಟ್. ಬನ್ನಿ ಹಾಗಾದರೆ ನೋಡಿ, ABC ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದರೆ ಇದು 121 ಸೆಂಟಿಮೀಟರ್ ಸ್ಕ್ವೇರ್, ಇದು ವಿಸ್ತೀರ್ಣ ಕೊಟ್ಟಿದ್ದಾರೆ, ರೈಟ್. ಸೊ ಇನ್ನೊಂದು ಇದರ ವಿಸ್ತೀರ್ಣ ABC ವಿಸ್ತೀರ್ಣ ಕ್ರಮವಾಗಿ, ರೈಟ್, ಇದು 64 ಆಗಬೇಕು. ಎಷ್ಟು ಕೊಟ್ಟಿದ್ದಾರೆ ABC ವಿಸ್ತೀರ್ಣ? 64 ಸೆಂಟಿಮೀಟರ್ ಸ್ಕ್ವೇರ್, ರೈಟ್. ಇದರ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? DEF 121 ಸೆಂಟಿಮೀಟರ್ ಸ್ಕ್ವೇರ್. ಕ್ರಮವಾಗಿ ಎಂದಿದ್ದಾರೆ ಅವರು ABC ಮತ್ತು DEF, ರೈಟ್, 64 ಮತ್ತು 121. ಹಾಗಾದರೆ EF ಬಾಹುವಿನ ಅಳತೆ ಕೊಟ್ಟಿದ್ದಾರೆ ನೋಡಿ. DEFನಲ್ಲಿ EF ಬಾಹುವಿನ ಅಳತೆ ಎಷ್ಟಿದೆಯಪ್ಪ ಅಂದರೆ 15.4 ಸೆಂಟಿಮೀಟ್ರ್ ಅಂತಿದೆ, ರೈಟ್. ಹಾಗಾದರೆ ಏನನ್ನು ಕಂಡುಹಿಡಿಯಬೇಕಾಗಿದೆ ಇವಾಗ? BC ಬಾಹುವಿನ ಅಳತೆಯನ್ನು ಕಂಡುಹಿಡಿಯಬೇಕಾಗಿದೆ. ಸೊ ಯಾವುದರ ಆಧಾರದ ಮೇಲೆ? ಇದರ ಆಧಾರದ ಮೇಲೆ ನಾವು ಇದನ್ನು ಬಿಡಿಸ್ಬೋದು, ರೈಟ್. ಬನ್ನಿ ಹಾಗಾದರೆ ನೋಡೋಣ. ನೋಡಿ, ತ್ರಿಭುಜ ABC ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEF ವಿಸ್ತೀರ್ಣ ಈಸ್ ಈಕ್ವಲ್ ಟು ಯಾವ ಅನುರೂಪ? BCಗೆ ಅನುರೂಪ ಬಾಹು ಯಾವುದಿಲ್ಲಿ? EF. ಸೊ ABC ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಸೊ ಅದರಲ್ಲಿನ ಒಂದು ಬಾಹುವನ್ನು ಬರಿಬೇಕಾಗ್ತದೆ. ಯಾವುದು ಕೇಳಿದ್ದಾರೆ ಇವಾಗ? BC ಕೇಳಿದ್ದಾರೆ ಅಲ್ವಾ? ಸೊ BC ಡಿವೈಡೆಡ್ ಬೈ ಅದಕ್ಕೆ ಅನುರೂಪ ಯಾವುದಲ್ಲಿ? EF ಹೋಲ್ ಸ್ಕ್ವೇರ್, ರೈಟ್. ಸೊ ಎಷ್ಟು ಬರೆದ್ರೆ ಮುಗೀತು. ಆಮೇಲೆ ವಿಸ್ತೀರ್ಣ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಕೊಟ್ಟಿದ್ದಾರೆ ಇವಾಗ? ವಿಸ್ತೀರ್ಣ ABC ವಿಸ್ತೀರ್ಣಕ್ಕೆ ABC ವಿಸ್ತೀರ್ಣನೇ ಬರಿಬೇಕು, ರೈಟ್. ಸೊ DEFನ ವಿಸ್ತೀರ್ಣ ಎಷ್ಟಿದೆ? 121, ರೈಟ್. ಸೊ ಇವಾಗ BC ಸ್ಕ್ವೇರ್ EF ಎಷ್ಟಿದೆ ಇವಾಗ? ಹೋಲ್ ಸ್ಕ್ವೇರ್ ಬರೆಯೋಣ, ರೈಟ್. EF ಎಷ್ಟಿದೆ? 15.4. ನನಗೆ ಸ್ಕ್ವೇರ್ ಬೇಕಾಗಿಲ್ಲ, BC ಅಷ್ಟೇ ಬೇಕಾಗಿದೆ, ರೈಟ್. ಹಾಗಾದರೆ ಈ ಸ್ಕ್ವೇರನ್ನು ತೆಗೆದಾಕಿದರೆ ಈ ಕಡೆ ಏನು ಬರ್ತದೆ? ರೂಟ್ ಬರ್ತದೆ. ಸೊ ಅಂಡರ್ ರೂಟ್ 64 ಡಿವೈಡೆಡ್ ಬೈ 121. ಸೊ ಈ ಕಡೆ ಏನು ಉಳಿತದೆ? BC ಡಿವೈಡೆಡ್ ಬೈ
15.4 ಅಲ್ವಾ. ಸೊ ಹಾಗಾದರೆ ಇಲ್ಲಿ 64ರ ವರ್ಗಮೂಲ ಎಷ್ಟಾಗುತ್ತೆ? 8 ಡಿವೈಡೆಡ್ ಬೈ 121ರ ವರ್ಗಮೂಲ 11. ಸೊ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ 15.4 ರೈಟ್. ಸೊ ಹಾಗಾದರೆ ಓರೆ ಗುಣಾಕಾರ ಮಾಡಿದಾಗ ಸೊ ಬಿ ಸಿ ಇಲ್ಲೇ ಇಡೋಣ ಈಸ್ ಈಕ್ವಲ್ ಟು ಈ 15.4 ಈ ಕಡೆ ಬರ್ತದೆ ಅಲ್ವಾ. ಸೊ 8 ಇಂಟು 15.4 ಡಿವೈಡೆಡ್ ಬೈ 11 ರೈಟ್. 11 ಒಂದಲೇ ಎಷ್ಟು ಉಳಿತು? 4 ಉಳಿತು ಅಲ್ವಾ. 11 4 44. ಸೊ ಬಿ ಸಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ? 8 4 32, 8 4 32, 3 ಕ್ಯಾರಿ ಆಗುತ್ತೆ. 8 1 8 3 ಎಷ್ಟಾಗುತ್ತಪ್ಪ ಅಂದರೆ 11. ಸೊ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಇಲ್ಲಿ? 1 ಸ್ಥಾನ ರೈಟ್. ಸೊ ಹಾಗಾದರೆ 11.2 ಸೆಂಟಿಮೀಟರ್. ಸೊ ಬಿ ಸಿ ಬಾಹುವಿನ ಅಳತೆ ಎಷ್ಟಾಯ್ತು ಇವಾಗ? 11.2 ಸೆಂಟಿಮೀಟರ್ ರೈಟ್. ತುಂಬಾ ಈಸಿ ಇದೆ, ಆದರೆ ಇದರ ಬಗ್ಗೆ ನಮಗೆ ಮಾಹಿತಿ ಇರಬೇಕಷ್ಟೆ. ಬನ್ನಿ ಹಾಗಾದರೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ನೋಡಿ, ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಎ ಬಿ ಸಮಾಂತರ ಸಿ ಡಿ ರೈಟ್, ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಸೊ ಎ ಬಿ ಇಸ್ ಈಕ್ವಲ್ ಟು 2CD ಆದರೆ ತ್ರಿಭುಜ ಎ ಒ ಬಿ ಮತ್ತು ಸಿ ಒ ಡಿಗಳ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ರೈಟ್. ಮೊದಲಿಗೆ ಇದಕ್ಕೆ ತಕ್ಕಂತೆ ಚಿತ್ರವನ್ನು ಬರೆಯೋಣ ರೈಟ್. ಏನಂದಿದ್ದಾರೆ ಅವಾಗ? ತ್ರಾಪಿಜ್ಯ ಅಂತ ಕೇಳಿದ್ದಾರೆ ಅಲ್ವಾ. ತ್ರಾಪಿಜ್ಯ ರೈಟ್, ತ್ರಾಪಿಜ್ಯ ಈ ಥರ ಇರ್ತದೆ ರೈಟ್. ನೋಡಿ ರೈಟ್. ನೋಡಿ ಇವಾಗ ಎ ಬಿ ಸಮಾಂತರ ಸಿ ಡಿ ಅಂತ ಕೊಟ್ಟಿದ್ದಾರೆ. ಎ ಬಿ ಸಮಾಂತರ ಸಿ ಡಿ, ಎ ಬಿ ಸಮಾಂತರ ಸಿ ಡಿ. ಸೊ ಈ ಬಾಹುಗಳು ಎ ಬಿಗೆ ಈ ಬಾಹು ಏನಾಗಿದೆ? ಸಮಾಂತರವಾಗಿರ್ತದೆ. ಸೊ ಎ ಬಿ ಎದರ 2ರಷ್ಟಿದೆ ಅಂತ ಹೇಳ್ತಾರೆ? ಸಿ ಡಿಯ ಅರ್ಧರಷ್ಟಿದೆ ರೈಟ್. ಎ ಬಿ ಇದೇನಿದೆ? 2CD ರೈಟ್. ಸಿ ಡಿಯ 2ರಷ್ಟಿದೆ ಅಲ್ವಾ. ಸೊ ಇದು 1 ಯೂನಿಟ್ ಆದರೆ ಇದು 2 ಆಗಿರ್ತದೆ ರೈಟ್. ಹಾಗಾದರೆ ನೋಡಿ ಇವಾಗ ಕರ್ಣಗಳು ಮತ್ತೆ ಕ್ರಾಸ್ ಆಯ್ತದ. ಕರ್ಣಗಳು ಪರಸ್ಪರ ಯಾವ ಬಿಂದುವಿನಲ್ಲಿ? ಓ ಬಿಂದುವಿನಲ್ಲಿ ರೈಟ್. ಸೊ ಓ ಬಿಂದುವಿನಲ್ಲಿ ಛೇದಿಸ್ತಾರೆ. ಏನಪ್ಪ ಅಂದರೆ ತ್ರಿಭುಜ ಎ ಒ ಬಿ ಮತ್ತು ಸಿ ಒ ಡಿಗಳ ವಿಸ್ತೀರ್ಣಗಳು ಅಂತ ಕೇಳ್ತಾರೆ. ಸಿ ಒ ಡಿಗಳ ವಿಸ್ತೀರ್ಣಗಳು. ಮತ್ತು ಪುನಃ ಯಾವುದು? ಪ್ರಮೇಯ 2.6ಗೆ ಹೋಗೋಣ. ಏನು ಹೇಳ್ತದಪ್ಪ ಅಂದರೆ ಅದು ತ್ರಿಭುಜ ಯಾವುದು ಕೇಳಿದ್ದಾರೆ? ಮೊದಲಿಗೆ ಎ ಒ ಬಿ ಅಂತ ಕೇಳಿದ್ದಾರೆ ಅಲ್ವಾ. ಎ ಒ ಬಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಸಿ ಒ ಡಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎ ಒ ಬಿಯ ಅನುರೂಪ ಬಾಹು ಯಾವುದು ಕೇಳಿದ್ದಾರೆ? ಯಾವುದ್ರ ಬಗ್ಗೆ ಕೇಳಿದ್ದಾರೆ ಅವರು? ಎ ಬಿ ಮತ್ತು ಸಿ ಡಿಗಳ ಬಗ್ಗೆ ಕೇಳಿದ್ದಾರೆ ಅಲ್ವಾ. ಸೊ ಹಾಗಾದರೆ ಎ ಒ ಬಿ ವಿಸ್ತೀರ್ಣ ಎಷ್ಟಿದೆ ಇವಾಗ? ಎ ಒ ಬಿ ಅಂದರೆ 2CD ರೈಟ್. 2CD ಡಿವೈಡೆಡ್ ಬೈ ಇದನ್ನು ಅನುರೂಪ ಬಾಹು ಬರೆಯೋಣ ಮೊದಲಿಗೆ. ಎ ಬಿ ಡಿವೈಡೆಡ್ ಬೈ ಸಿ ಡಿ ರೈಟ್. ಸಿ ಡಿ. ಸೊ ಇನ್ನೊಂದು ಸ್ಟೆಪ್ ಇಲ್ಲೇ ಬರೆದ್ಬಿಡ ರೈಟ್. ಎ ಬಿ ಅಂದರೆ ಎಷ್ಟಿದೆ ಇವಾಗ? 2CD. ಅಲ್ಲಿ ದತ್ತ ಏನು ಕೊಟ್ಟಿದ್ದಾರೆ ಅವರು? ಎ ಬಿ ಅಂತಕ್ಕಂಥದ್ದು ಸಿ ಡಿಯ 2ರಷ್ಟಿದೆ ಅಂತ ಕೊಟ್ಟಿದ್ದಾರೆ ರೈಟ್. ಸೊ ಎ ಬಿ ಸ್ಥಾನದಲ್ಲಿ ಏನು ಬರೆಯೋಣ ಇವಾಗ? 2CD ಅಂತ ಬರೆಯೋಣ ರೈಟ್. 2CD, ಸಿ ಡಿಗೆ ಸಿ ಡಿ ರೈಟ್. ಇದರದ್ದು ಸ್ಕ್ವೇರ್ ರೈಟ್. ನೋಡಿ ಸ್ಕ್ವೇರ್ ಮಾಡಿದಾಗ 2 4 ಸಿ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಸಿ ಡಿ ಸ್ಕ್ವೇರ್. ಸೊ ಸಿ ಡಿ ಸ್ಕ್ವೇರ್ ಮತ್ತು ಸಿ ಡಿ ಸ್ಕ್ವೇರ್ ಹೋಗುತ್ತೆ. ಏನು ಉಳಿತದೆ ಕೆಳಗಡೆ? 1. ಸೊ 4 ಡಿವೈಡೆಡ್ ಬೈ 1. ಸೊ ಅನುಪಾತದಲ್ಲಿ ಬರೆಯೋದಾದರೆ
ಸೊ 4:1 ರೈಟ್. ಸೊ ಈ ಥರನಾಗಿ ಬರೆಯೋಣ. ಅಂಶವನ್ನು ಮೊದಲನೇ ಪದವಾಗಿ ಆಮೇಲೆ ಛೇದವನ್ನು ಎರಡನೇ ಪದವಾಗಿ ಬರಿಬೇಕು. ಇದನ್ನು ಕೆಲವೊಂದು ಸಂದರ್ಭದಲ್ಲಿ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಏನು ಕೇಳಿತಾರತ್ತಪ್ಪ ಅಂದರೆ 1:4 ಅಂದರೆ ಅಬ್ಜೆಕ್ಟಿವ್ ಟೈಪ್ನಲ್ಲಿ ಕೇಳ್ಬೋದು ಅಂತ ಪ್ರಶ್ನೆ. ಸೊ ಈ ಥರ ಬರೆದ್ರೆ ಏನಾಗುತ್ತೆ, ಅದು ತಪ್ಪಾಗುತ್ತೆ. ಯಾವಾಗಲೂ ಅಂಶವನ್ನು ಮೊದಲಿಗೆ ಬರಿಬೇಕಾಗ್ತದೆ. ಬನ್ನಿ ಹಾಗಾದರೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ತ್ರಿಭುಜ ABC ನೋಡಿ, ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಇದೆ ಇದು. ತ್ರಿಭುಜ ABC ಮತ್ತು ತ್ರಿಭುಜ BDEಗಳು ಎರಡು ಸಮಬಾಹು ತ್ರಿಭುಜಗಳು. DU BCಯ ಮಧ್ಯಬಿಂದು ಆದರೆ ತ್ರಿಭುಜ ABC ಮತ್ತು BDEಗಳ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ರೈಟ್. ಇದಕ್ಕೆ ತಕ್ಕನಾದಂಥ ಚಿತ್ರವನ್ನು ನಾವು ಮೊದಲಿಗೆ ಬರಿಬೇಕಾಗ್ತದೆ. ಚಿತ್ರವನ್ನು ಬರೆಯೋದು ತಮಗೆ ಅರ್ಥವಾಯಿತು ಅಂದರೆ ಸೊ ಈ ಪ್ರಶ್ನೆ ಏನಾಗುತ್ತಪ್ಪ ಅಂದರೆ ಈಸಿಯಾಗಿ ನಾವು ಬಿಡಿಸ್ಬೋದು ರೈಟ್. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ಬರೆಯೋಣ. ನೋಡಿ, ತ್ರಿಭುಜ ಯಾವ ತ್ರಿಭುಜ ಕೇಳಿದ್ದಾರೆ ಇವಾಗ? ತ್ರಿಭುಜ ABC ಮತ್ತು BDEಗಳಂತ ಕೇಳಿದ್ದಾರೆ. ಎರಡು ಎಂಥ ತ್ರಿಭುಜಗಳಾಗಿವೆ? ಅವು ಸಮಬಾಹು ತ್ರಿಭುಜಗಳಾಗಿವೆ ರೈಟ್. ಸಮಬಾಹು ತ್ರಿಭುಜಗಳಾಗಿವೆ ರೈಟ್. ಯಾವುದಿಲ್ಲಿ ಮೊದಲಿಗೆ ABC ರೈಟ್. ಸೊ ABCಯ ಮಧ್ಯಬಿಂದು ಯಾವುದಾಗಿದೆ? D ಆಗಿದೆ ಅಂತ ಹೇಳ್ತಾರೆ ಅಲ್ವಾ. ಸೊ ABCಯ ಮಧ್ಯಬಿಂದು D. ಇನ್ನೊಂದು ಬಿಂದು ಇದೆ ನೋಡಿ, DU ಮಧ್ಯಬಿಂದು ಆದರೆ BDE ಅಂತ ಕೇಳಿದ್ದಾರೆ ನೋಡಿ, BDE. ಸೊ ಇಲ್ಲಿ A ಇದೆ, B ಇದೆ, C ಇದೆ. ಈ ಬಿಂದು ಎಲ್ಲಿ ಬರ್ತದಪ್ಪ ಅಂದರೆ ಸೊ ಇಲ್ಲಿ ಬರುತ್ತೆ. ಸೊ ಇದು ಏನದಪ್ಪ ಅಂದರೆ ಈ ಬಿಂದು ತ್ರಿಭುಜ BDE. ತ್ರಿಭುಜ ಏನಿದೆ BDE. ಸೊ ಇದನ್ನು ನಾವು ಏನು ಮಾಡೋಣ, ಇವಾಗ Dಗೆ ಸೇರಿಸೋಣ ರೈಟ್. ಇಲ್ಲೊಂದು ತ್ರಿಭುಜ ಉಂಟಾಯಿತು. ಸೊ ಎರಡು ಸಮಬಾಹು ತ್ರಿಭುಜಗಳು ಉಂಟಾಯಿತು. ABC ಒಂದು ತ್ರಿಭುಜ ಆದರೆ BDE ತ್ರಿಭುಜ ಇದೊಂದಾಗುತ್ತೆ ರೈಟ್. ಸೊ ಹಾಗಾದರೆ ಮಧ್ಯಬಿಂದು ಅಂದಿದ್ದಾರೆ D, ಇದರದ್ದು BCದು ಅಲ್ವಾ. ಸೊ ನೋಡಿ ಇವಾಗ ಮಧ್ಯಬಿಂದು ಅಂದರೆ ಇದು ಏನಾಗಿರ್ತದಪ್ಪ ಅಂದರೆ BC ಅರ್ಧ ಆಗಿರ್ತದೆ. BD ಅಂದರೆ ಏನದು? BD ಅಂದರೆ ಏನು? BD ಅಂದರೆ ಏನಾಗಿರ್ತದೆ ಹೇಳಿ? ಯಾವುದರ ಅರ್ಧ? BCಯ ಅರ್ಧ ಆಗಿರ್ತದೆ ಅಲ್ವಾ. ಸೊ ಈ ಕಾನ್ಸೆಪ್ಟ್ ಮೇಲೆ ಇದನ್ನು ನಾವು ಬಿಡಿಸ್ಬೇಕಾಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿಯ ಏನು ಕೊಟ್ಟಿಲ್ಲ, ಇಲ್ಲಿ ಬೆಲೆಯನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಇದನ್ನು ಅನ್ವಯಿಕವಾಗಿ ನಾವು ಇದನ್ನು ಬಿಡಿಸ್ಬೇಕಾಗ್ತದೆ. ಈ ಹಿಂದಿನ ಪ್ರಶ್ನೆಯಲ್ಲಿ ಕೂಡ ಇದೇ ಥರನಾಗಿರ್ತದೆ ಅಲ್ವಾ. ಸೊ ಹಾಗಾಗಿ BD ಏನಾಗಿರ್ತದಪ್ಪ ಅಂದರೆ ಮಧ್ಯಬಿಂದು DU BCಯ ಮಧ್ಯಬಿಂದು ಆಗಿರೋದ್ರಿಂದ BC ಅರ್ಧ ಏನಾಗಿರ್ತದಪ್ಪ ಅಂದರೆ BD ಆಗಿರುತ್ತೆ. ಸೊ ಇದು ಏನಾಗಿರ್ತದಪ್ಪ ಅಂದರೆ ಅರ್ಧ ಆಗಿರ್ತದೆ. ಸೊ ಇದರದ್ದು BCದು ರೈಟ್. ಸೊ ಹಾಗಾಗಿ ಇದನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದನ್ನು ನಾವು BC = 2 BD ಅಂತ ಬರಿಬೋದಾ? BC 2 BD ನೋಡಿರಿ, BDಯೇ 2 ಪಟ್ಟಿದೆ ರೈಟ್. ಸೊ ಈ ಥರ ಬರ್ಕೊಳ್ಬೇಕಾಗ್ತದೆ ನೋಡಿ. ಇವಾಗ ತ್ರಿಭುಜ ಮತ್ತೆ ಪ್ರಮೇಯಕ್ಕೆ ಬರೋಣ. ತ್ರಿಭುಜ ಯಾವುದು? ABC ನೋಡಿ, ಮೊದಲಿಗೆ ಯಾವುದು ಕೊಟ್ಟಿದ್ದಾರೆ? ABC ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಯಾವುದರ ವಿಸ್ತೀರ್ಣ? BDEನ ವಿಸ್ತೀರ್ಣ = ಏನು ಕೊಟ್ಟಿದ್ದಾರೆ ಅವರು? ಮೊದಲಿಗೆ ABC. ಸೊ BCಗೆ ಅನುರೂಪ ಬಾಹು BD. BCಗೆ ಅನುರೂಪ ಬಾಹು BD. ಸೊ ಇದನ್ನು ನಾವು ಹೋಲ್ ಸ್ಕ್ವೇರ್ ಅಂತ ಬರೆಯೋಣ. ಸೊ ಇನ್ನೊಂದು ಸ್ಟೆಪ್ ಇಲ್ಲೇ ಬರ್ಬಿಡೋಣ ನೋಡಿ, ಹೋಲ್ ಸ್ಕ್ವೇರ್ ರೈಟ್. ಸೊ BC ಅಂದರೆ ಏನು ಹೇಳಿದ್ದೀನಿ ಇವಾಗ ನಾನು? 2 BD. BC ಬದಲಾಗಿ 2 BDನ ಬರೆದ್ಬಿಡೋಣ. ಸೊ 2 BD ಡಿವೈಡೆಡ್ ಬೈ BD ಹೋಲ್ ಸ್ಕ್ವೇರ್ ರೈಟ್. ಸೊ ಎರಡೆರಡಲೇ ಎಷ್ಟಪ್ಪ ಅಂದರೆ 4 BD ಸ್ಕ್ವೇರ್ ಇದು BD ಸ್ಕ್ವೇರ್. ಸೊ BD ಸ್ಕ್ವೇರ್ ಹೋದರೆ ಏನು ಉಳಿತೆ? 4:1. ಇದು ಕೂಡ 4:1. ಸೊ ಇಲ್ಲಿ ಇದನ್ನು 4:1 ನೋಡಿಲ್ಲ ಆಪ್ಷನ್ನಲ್ಲಿ 4:1 ಕೂಡ ಇದೆ, 1:4. ಇದು ಕನ್ಫ್ಯೂಷನ್ ಮಾಡ್ಕೋಬಾರ್ದು ತಾವು ಆವಾಗಲೂ ರೈಟ್. ಸೊ ಇಲ್ಲಿ ಯಾವುದಾಗುತ್ತೆ?
ಆನ್ಸರ್ ಸಿ ಅಂತ ಆಗುತ್ತೆ. ಬನ್ನಿ ಹಾಗಾದರೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಇದೇ ಥರನಾದಂಥ ಒಂದು ಪ್ರಶ್ನೆ ಇರ್ತದೆ. ಎರಡು ಸಮರೂಪ ತ್ರಿಭುಜಗಳ ಬಾಹುಗಳ ಅನುಪಾತ, ಈ ರೀತಿಯಾಗೂ ಕೂಡ ತಮಗೆ ಏನು ಮಾಡ್ಬೋದು, ಕೇಳ್ಬೋದು. ಸೊ ಒಟ್ಟಾರೆ ಈ ಕಾನ್ಸೆಪ್ಟ್ ಯಾವುದಿಲ್ಲಿ, ಪ್ರಮೇಯ 2.6 ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಒಂದು ಪ್ರಮೇಯ. ಸೊ ಆಧಾರವಾಗಿ ಇದನ್ನು ಬಿಡಿಸ್ಬೋದು. ನೋಡಿ, ಎರಡು ಸಮರೂಪ ತ್ರಿಭುಜಗಳ ಬಾಹುಗಳ ಅನುಪಾತ ಕೇಳಿದ್ದಾರೆ. ಆ ಅನುಪಾತ ಅವರೇ ಕೊಟ್ಟಿದ್ದಾರೆ. ಸೊ ಆದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಅಂತ ಕೊಟ್ಟಿದ್ದಾರೆ, ರೈಟ್. ನೋಡಿ, ಎರಡು ತ್ರಿಭುಜಗಳ ಎ ಬಿ ಸಿ ಅಂದ್ಕೊಳ್ಳೋಣ, ರೈಟ್. ಇನ್ನೊಂದು ತ್ರಿಭುಜ ಡಿ ಇ ಎಫ್. ಸೊ ಡಿ ಇ ಎಫ್ ಅನುರೂಪ ಬಾಹುಗಳ ಅನುಪಾತ ಕೊಟ್ಟಿದ್ದಾರೆ ಅವರು, ರೈಟ್. ಇದನ್ನು 4 ಅಂದ್ಕೊಳ್ಳೋಣ, ಇದನ್ನು 9. ಸೊ ಅನುರೂಪ ಬಾಹುಗಳು ಬಿ ಸಿ 4 ಆದರೆ ಇ ಎಫ್ 9 ಅಂತ ಇದೆ. ಸೊ ಆದರೆ ಇವುಗಳ ವಿಸ್ತೀರ್ಣಗಳ ಅನುಪಾತ, ರೈಟ್, ಇವುಗಳ ವಿಸ್ತೀರ್ಣಗಳ ಅನುಪಾತ ಅಂತ ಕೊಟ್ಟಿದ್ದಾರೆ, ರೈಟ್. ಹಾಗಾದರೆ ಇದನ್ನು ತಿರ್ಗಾ ನಾವು ಯಾವ ಒಂದು ಪ್ರಮೇಯಕ್ಕೆ ಬರೋಣ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಎಫ್ನ ವಿಸ್ತೀರ್ಣ. ಸೊ ಇದರ ಒಂದು ಅನುಪಾತ ಕಂಡುಹಿಡಿಯಬೇಕಾಗಿದೆ. ಇವಾಗ ಅನುರೂಪ ಬಾಹುಗಳು ಯಾವ ಕೊಟ್ಟಿದ್ದಾರೆ, ಬಿ ಸಿ ಡಿವೈಡೆಡ್ ಬೈ ಇ ಎಫ್, ರೈಟ್. ಇದರದ್ದು ಹೋಲ್ ಸ್ಕ್ವೇರ್. ನೋಡಿ, ತುಂಬಾ ಈಸಿ ಇದೆ ಇದು. 4 ಡಿವೈಡೆಡ್ ಬೈ 9 ಹೋಲ್ ಸ್ಕ್ವೇರ್, ರೈಟ್. ನೋಡಿ, 4ರ ಸ್ಕ್ವೇರ್ ಎಷ್ಟಿದೆ, 16 ಡಿವೈಡೆಡ್ ಬೈ 81. ಸೊ ಅನುಪಾತದಲ್ಲಿ ಬರೆಯೋದಾದರೆ 16:81, ರೈಟ್. ಸೊ ಇದು ಇಷ್ಟು ಆನ್ಸರ್ ಆಗಿರ್ತದೆ. ಯಾವುದು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಆನ್ಸರಪ್ಪ ಅಂದರೆ 4ನೇ ಒಂದು ಆಪ್ಷನ್ ಆಗಿರ್ತದೆ, ರೈಟ್.